ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತೀರಾ, ಸ್ಟೇಜ್ ಮೇಲೆ ಸುದೀಪ್ ಅವ್ರ ಜೊತೆ ಮಾತಾಡ್ತೀರಾ ನೀವು. ಅಲ್ಲಿ ಅಷ್ಟು ಮಾತಾಡ್ತೀರಾ, ಬಟ್ ಒಳಗಡೆ ಏನೋ ಒಂದು ಸ್ವಲ್ಪ ಕಡಿಮೆ ಮಾತಾಡಿದ್ದೀರಿ ಅಂತ ಅನಿಸಿಲ್ವಾ ನಿಮಗೆ? ಇಲ್ಲ ಮೇಡಮ್, ನಾನು ಮಾತಾಡಿದ್ದೀನಿ, ತುಂಬ ಮಾತಾಡಿದ್ವಿ. ಬಟ್ ಎಲ್ಲೋ ಒಂದು ಕಡೆಗೆ ಫುಟೇಜ್ಗಳು ನಮ್ಮದು ತೋರಿಸಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಈಗ ನಾನು ಎಲ್ಲರೂ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿಲ್ಲ, ನಾನು ಒಂದು ವಾರ ಅಲ್ಲೇ ಇದ್ದೀನಿ. ಅಲ್ಲೂ ಕೂಡ ನಾನು ಎಲ್ಲರ ಒಟ್ಟಿಗೆ ಬರ್ತಿದ್ದೀನಿ, ಮಾತಾಡಿದ್ದೀನಿ, ಜನರಲ್ಲಾಗಿ ಮಾತಾಡಿದ್ದೀನಿ. ಏನಂದರೆ ನಾನು ಗಲಾಟೆ ಮಾಡಿಲ್ಲ, ಜಗಳ ಮಾಡಿಲ್ಲ, ನಾನು ಯಾರ ಹತ್ರನೂ ಜಗಳ ಮಾಡಿಲ್ಲ. ಇನ್ನು ಉಳಿದದ್ದು ಎಲ್ಲರೊಟ್ಟಿಗೆ ಮಾತಾಡಿದ್ದೀನಿ, ತುಂಬ ಆ್ಯಕ್ಟಿವ್ ಆಗಿ ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ತುಂಬ ನಾವಲ್ಲಿ ಆ್ಯಕ್ಟಿವ್ ಆಗಿದ್ದಿದ್ದು. ಎಲ್ಲೋ ಒಂದು ಕಡೆಗೆ ನಮ್ಮದನ್ನು ತೋರಿಸಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವಾಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಇವಾಗ ಮನೆ ಒಳಗಡೆ ಹೋಗಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಯಾಕಂದರೆ ಈಗ ನಾವು ಬಂದಮೇಲೆ, ಹೊರಗಡೆ ಬಂದಮೇಲೆ ಅವ್ರು ಹೋಗಿದ್ದಾರೆ. ರಘು ಅವರು, ಆಮೇಲೆ ಸುರಾಜ್ ಅವರು, ಆಮೇಲೆ ಇವರು ರಿಷಗೌಡ ಅವರು ಹೋಗಿದ್ದಾರೆ. ಸೊ ನೋಡ್ತಾ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಮೇಡಮ್ ಅವರು. ರಘು ಅವರು ಭಾಳ ಚೆನ್ನಾಗಿ ಈಗ ನಿಭಾಯಿಸಿದರು. ಲಾಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದ್ದರು, ಪ್ರಿನ್ಸಿಪಲ್ ಆಗಿದ್ದರು, ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲ ಟಾಸ್ಕಲ್ಲೂ ಭಾಳ ಅಷ್ಟು ಶಿಸ್ತು ಪ್ರಾಮಾಣಿಕತೆಯಿಂದ ಅವರು ಮಾಡ್ತಾಯಿದ್ದಾರೆ. ಸೊ ಖುಷಿಯಾಗುತ್ತೆ. ಅವರು ನಾವಿದ್ದಾಗ ಬಂದರೂ ಕೂಡ ನಾವು ಅವ್ರ ಜೊತೆ ಕನೆಕ್ಟ್ ಆಗ್ಬೋದಾಗಿತ್ತು, ಒಂದೇನೋ ಏನೋ ಟಾಸ್ಕಲ್ಲಿ ಭಾಗವಹಿಸ್ಬೋದಾಗಿತ್ತು ಅಂತಂದು ಒಂದು ಆಸೆ ಇದೆ ಆಸೆ ಇತ್ತು. ಸೊ ನಾವು ಹೋದ್ಮೇಲೆ, ಹೊರಗಡೆ ಬಂದಮೇಲೆ ಅವ್ರು ಹೋಗಿದ್ದಾರೆ. ಸೊ ಚೆನ್ನಾಗಿ ಆಡ್ತಿದ್ದಾರೆ ಮೇಡಮ್. ಸುರಾಜ್ ಮತ್ತು ರಘು ಅವರು, ರಿಷಗೌಡ ಚೆನ್ನಾಗಿ ಆಡ್ತಿದ್ದಾರೆ ಮೇಡಮ್. ಓಕೆ, ಯಾರು ಬಿಗ್ ಬಾಸ್ ಮನೇಲಿ ತುಂಬ ಫೇಕ್ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಹೊರಗಡೆ ಇರೋದಕ್ಕೂ ಒಳಗಡೆ ಹೋಗಿ ಅಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅವರ ವ್ಯಕ್ತಿತ್ವದಲ್ಲಿ ಅಂತ. ಅಂದರೆ ಈಗ ಏನಾಗಿದೆ ಅಂದರೆ ಮೇಡಮ್, ಅವ್ರು ಯಾರೂ ಫೇಕ್ ಅಲ್ಲ ಮೇಡಮ್, ಎಲ್ಲ ಒರಿಜಿನಲ್ಲೇ. ಎಲ್ಲರೂ ಈಗ ಗೆಲ್ಲೋದಕ್ಕೆ ಎಲ್ಲರೂ ಅಲ್ಲಿ ಬಣ್ಣ ಬದಲಾಯಿಸಬೇಕಾಗುತ್ತೆ. ಅಂದರೆ ಫೇಕ್ ಆಗೋ ಟೈಮಲ್ಲಿ ಎಲ್ಲರೂ ಫೇಕ್ ಆಗ್ತಾರೆ, ಒರಿಜಿನಲ್ ಆಗೋ ಟೈಮಲ್ಲಿ ಎಲ್ಲೋ ಒರಿಜಿನಲ್ ಆಗ್ತಾರೆ. ಯಾಕೆಂದರೆ ಅದು ಒಂದು ಶೋ, ಒಂದು ಗೇಮ್ಗೆ ಒಂದು ಸಂಬಂಧಪಟ್ಟಿದೆ ಮೇಡಮ್ ಅಲ್ಲಿ. ಈಗ ನಾಳೆ ಅವರು ನಾನು ಅವ್ರು ಉಳಿಬೇಕಂದ್ರೆ ಇನ್ನೊಬ್ಬರನ್ನ ಅವ್ನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ವಾದ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವ್ರು ಗೆಲ್ಲೋಕ್ಕೋಸ್ಕರ ಬಂದಿರೋದಲ್ಲಿ, ಯಾರು ಸೋಲೋದಕ್ಕೋಸ್ಕರ ಬಂದಿಲ್ಲ. ಸೊ ಅಲ್ಲಿ ನಾನು ಹೇಳ್ತಿರೋದು ಯಾರೂ ಫೇಕ್ ಇಲ್ಲ ಮೇಡಮ್, ಎಲ್ಲ ಒರಿಜಿನಲ್ಲೇ. ಬಟ್ ಅಲ್ಲಿ ಅವ್ರನ್ನವರು ಗೆಲ್ಲೋದಕ್ಕೆ ಬೇರೆಯವ್ರನ್ನ ಬೆರಳು ಮಾಡ್ತವ್ರು ಸರ್, ಅಷ್ಟೇ. ನೀವು ಸರಿ ಇಲ್ಲ, ನಾನು ಸರಿ ಇದ್ದೀನಿ ಅಂತ ಅಷ್ಟೇ. ಬಟ್ ಎಲ್ಲರೂ ಒಳ್ಳೆಯವ್ರೆ ಮೇಡಮ್, ಯಾರೂ ಫೇಕ್ ಅಂತ ಹೇಳಲ್ಲ ಮೇಡಮ್, ಎಲ್ಲ ಒರಿಜಿನಲ್ಲೇ ಮೇಡಮ್ ಅವರು. ಬಟ್ ಗೆಲ್ಲೋದಕ್ಕೆ ಇದು ಮಾಡ್ತಿದ್ದಾರೆ ಮೇಡಮ್ ಅಷ್ಟೇ. ಅಂದರೆ ನಾವು ಉಳಿಬೇಕು ಅಂತ ಅವ್ರನ್ನವರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ತಾನು ಏನೋ ಸಣ್ಣ ತಪ್ಪು ಮಾಡಿದರೂ ಕೂಡ ಅವ್ರನ್ನವ್ರು ಉಳಿಸ್ಕೊಳ್ಳೋದಕ್ಕೆ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಏನು ಯಾರೂ ಫೇಕ್ ಅಂತ ನನಗೆ ಅನಿಸ್ತಲ್ಲ ಮೇಡಮ್. ಯಾಕಂದರೆ ಈಗ ಯಾರು ಏನಲ್ಲಿ ತಪ್ಪು ಮಾತಾಡ್ತಾ ಇದ್ದಾರೆ ಏನಂದಾಗ ಸಮಯ ಸಂದರ್ಭಕ್ಕೆ ಮಾತಾಡ್ತಾ ಇದ್ದಾರೆ. ಬಟ್ ಯಾರೂ ಬೇಕಂತ ಮಾತಾಡ್ತಾ ಇಲ್ಲ, ಅಲ್ಲಿ ಬೇಕಂತಂದು ಮಾತಾಡ್ತಾ ಇಲ್ಲ. ಈಗ ಟಾಸ್ಕ್ಗಳು ಬರುತ್ತೆ, ಇವಾಗ ಇಷ್ಟು ಮಾತಾಡ್ತಾ ಇದ್ದಾರೆ, ಆಮೇಲೆ ಏನು ಘಟನೆ ನಡೀತು ಅಂತ ಅವ್ರಿಗೆ ಗೊತ್ತಿಲ್ಲ ಅದು. ಯಾಕಂದರೆ ಅದು ಸ್ಕ್ರಿಪ್ಟ್ ಅಲ್ಲ ಅಲ್ಲಿ. ಈಗ ಒಬ್ಬ 10 ಎಷ್ಟು ಒಂದು 15 ಜನ ಇದ್ದಾರೆ ಅಂದ್ಕೊಳೋಣ. 15 ಜನದಲ್ಲಿ ಎಲ್ಲರ ಜೊತೆ ಬರೀಬೇಕಾಗುತ್ತೆ. ಯಾರ ಮನಸ್ಥಿತಿ ಹೆಂಗಿದೆ ಅಂತ ಗೊತ್ತಿಲ್ಲ. ಒಬ್ಬರು ಇಲ್ಲಿ ನಗ್ತಾ ಮಾತಾಡ್ತಾರೆ, ಇನ್ನೊಬ್ರು ನಗೋದೇ ಇಲ್ಲ, ಕಿರ್ಚಾಡ್ತಾರೆ, ಇನ್ನೊಬ್ರು ಬಂದರೆ ಸೈಲೆಂಟಾಗಿರ್ತಾರೆ. ಹೆಂಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ವ್ಯಕ್ತಿತ್ವ ಆಗುತ್ತೆ. ಬಟ್ ಅಲ್ಲಿ ಯಾರೂ ಫೇಕ್ ಅಂತಂದು ಗೊತ್ತಾಗ ಒರಿಜಿನಾಲಿಟಿ ಕಾಣಿಸ್ತೈತೆ ಮೇಡಮ್ ನಮಗೆ. ಯಾಕಂದರೆ ಈಗ ಅವರು ಗಲಾಟೆ ಒರಿಜಿನಲ್ ಮೇಡಮ್ ಅದು. ಈಗ ಯಾರೂ ಫೇಕ್ ಇಲ್ಲ, ಎಲ್ಲ ಒರಿಜಿನಲ್ ಮೇಡಮ್.